ಹಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇದು ಈ ಡಿಸೈನ್ದು ಎರಡನೇ ವಿಡಿಯೋ ಆಗಿರುತ್ತೆ. ಮೊದಲನೇ ವಿಡಿಯೋದಲ್ಲಿ ನಾನು ಫಸ್ಟ್ ಸ್ಟೆಪ್ ಮತ್ತು ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಈ ಡಿಸೈನ್ಗೆ ಕುಚ್ಚು ಮತ್ತು ಬೀಡನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಟೆಪ್ಪಲ್ಲಿ ನಾವು ಬೀಡ್ಸು ಮತ್ತು ಕುಚ್ಚುಗಳನ್ನ ಆ್ಯಡ್ ಮಾಡ್ಕೋಬೋದು. ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅವ್ರಿಗೇನೂ ಬೇಡ ಅಂತ ಅಂದರೆ ಇವಾಗ ನಾನು ಏನು ಸ್ಟೆಪ್ ಮಾಡ್ತಾಯಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡಿ. ಇನ್ ಕೇಸ್ ಅವ್ರೇನಾದರೂ ಒಂದು ಸ್ವಲ್ಪ ಬೀಡ್ ಆ್ಯಡ್ ಮಾಡಿ, ಇಲ್ಲ ನನಗೆ ಕುಚ್ಚು ಆ್ಯಡ್ ಮಾಡಿ ಅಂತ ಹೇಳಿದರೆ ನಾವು ಕುಚ್ಚು ಮತ್ತು ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನನಗೆ ಈ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಕುಚ್ಚು ಮತ್ತು ಬೀಡ್ ಎರಡೂ ಬೇಕು. ಸೊ ನಾನು ಏನು ಮಾಡ್ತಾಯಿದ್ದೀನಿ, 1 2 3 4 5 6 ಪಿಕಾಟ್ ಸ್ಟಿಚ್ ಆದಮೇಲೆ 1 ಬೀಡನ್ನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 3 mm ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ರೌಂಡ್ ಶೇಪು. ನೋಡಿ, ಈ ಥರ ಬೀಡ್ ಇನ್ಸರ್ಟ್ ಮಾಡಿ. ಬೀಡೇನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟು ಪಿಕಾಟ್ ಸ್ಟಿಚ್ ಗ್ಯಾಪಲ್ಲೇ ದಾರನ ತೊಗೊಬೇಕು. ಇವಾಗ ನಾವಿಲ್ಲಿ ಬೀಡ್ ಇನ್ಸರ್ಟ್ ಮಾಡಿದ್ದೀವಿ ಅಂತ 1 ಪಿಕಾಟ್ ಸ್ಟಿಚ್ನ ಸ್ಕಿಪ್ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಎಳ್ಕೊಂಡ ಥರ ಆಗುತ್ತೆ. ಸೊ ಸ್ಕಿಪ್ ಮಾಡೋದೇನು ಬೇಡ. ಇಲ್ಲೇ ದಾರ ತೊಗೊಂಡು ಈ ಎರಡರಲ್ಲೊಂದು ಮಾಡ್ತಾಯಿದ್ದೀನಿ. ಆಮೇಲೆ ಸೇಮ್ ಆ್ಯಸ್ ಯೂಶ್ವಲ್ 3 ಚೈನ್ ಮಾಡಿ ಅದಕ್ಕೆ ಲಾಕ್ ಮಾಡಬೇಕಾಗತ್ತೆ. ಇವಾಗ ನಾನು ಇಲ್ಲಿ 6 ಪಿಕಾಟ್ ಸ್ಟಿಚ್ ಆದಮೇಲೆ 1 ಬೀಡ್ ತೊಗೊಂಡಿದ್ದೀನಿ. ಸೊ ದಟ್ ಇಲ್ಲೂ ಬೀಡ್ ಆದಮೇಲೆ ನಾನು ಪ್ಲೇನಾಗಿ 6 ಪಿಕಾಟ್ ಸ್ಟಿಚಸ್ನ ಹಾಕ್ಕೊಳ್ತೀನಿ. ಇಲ್ಲಿ 6 ಪಿಕಾಟ್ ಸ್ಟಿಚ್ ಆಗಿದೆ, ಇಲ್ಲೂ 6 ಆಗಿದೆ. ನಾನಿವಾಗ ಇಲ್ಲಿ ಕುಚ್ಚು ತೊಗೊಳ್ತಾ ಇದ್ದೀನಿ. ಕುಚ್ಚಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ಲೇನಾಗಿ 1 2 ಚೈನ್ಸ್ ತೊಗೊತಾ ಇದ್ದೀನಿ. 1 ಪಿಕಾಟ್ ಸ್ಟಿಚ್ ಏನಿದೆ ಈ ಗ್ಯಾಪ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಕುಚ್ಚು ಕಟ್ಟೋಕ್ಕೆ. ಹಂಗೇ ಸೂಜಿ ಮೇಲೆ ದಾರ ತೊಗೊಂಡು 1 ಪಿಕಾಟ್ ಸ್ಟಿಚ್ನ ಬಿಟ್ಟು ನೆಕ್ಸ್ಟ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. 1 2 3 ಇದಾದಮೇಲೆ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, ಈ 2 ಚೈನ್ ಗ್ಯಾಪ್ ಏನು ಬಂದಿದೆ, ಈ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಟೋವಂಥದ್ದು. ಕುಚ್ಚಿಲ್ಲಿ ನಮಗೆ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಬರುತ್ತೆ. ಈ ಡಿಸೈನ್ಗೆ ತುಂಬ ಪುಟ್ಟು ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಕುಚ್ಚು ಕಟ್ಟಿ ಆದಮೇಲೆ ಕುಚ್ಚು ಕಟ್ಟುವಾಗ ತೋರಿಸ್ತೀನಿ ಅದು ಯಾವ ಥರ ಅಂತ ಹೇಳ್ಬಿಟ್ಟು. 6 ಸ್ಟಿಚಸ್ನ ಹಾಕಿದ್ದೀನಿ. ಇವಾಗ ನಾನಿಲ್ಲಿ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಡ್ ನಮಗೆ ಇದೇ ಥರದ್ದು ಯೂಸ್ ಮಾಡಬೇಕು ಅನ್ನೋ ಥರ ಏನಿಲ್ಲ, ಇದು ಆಪ್ಷನಲ್, ಅವರು ಇಷ್ಟ ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಬಿಟ್ಟು ಲೀಫ್ ಟೈಪ್ದು ಹ್ಯಾಂಗಿಂಗ್ ಬೀಡ್ ಬರುತ್ತೆ ಅಲ್ವಾ, ನಾವು ಕುಚ್ಚನ್ನ ಸ್ಕಿಪ್ ಮಾಡಿ ಈ ಬೀಡ್ಸ್ ಏನಿದೆ ಕುಚ್ಚು ಬೀಡ್ ಇರೋ ಜಾಗಕ್ಕೆಲ್ಲ ಲೀಫ್ ಟೈಪ್ದು ಹ್ಯಾಂಗಿಂಗ್ ಬೀಡ್ ಬರುತ್ತೆ. ಅದನ್ನು ತೊಗೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿರುತ್ತೆ. ಇನ್ ಕೇಸ್ ನಾವು ಸಿಂಗಲ್ ಸ್ಟೆಪ್ಪಲ್ಲೆಲ್ಲ ಮಾಡೋವಾಗ ಆ ಥರ ಹ್ಯಾಂಗಿಂಗ್ ಲೀಫ್ ಟೈಪ್ ಬೀಡನ್ನ ಯೂಸ್ ಮಾಡಿದ್ರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಬೀಡ್ ಆಗಿದೆ. ಬೀಡ್ ಆದಮೇಲೆ ನನಗೆ 6 ಪಿಕಾಟ್ ಸ್ಟಿಚ್ ಬಂದಿದೆ. ಸೊ ಇವಾಗ ನಾನು ಕುಚ್ಚಿಗೆ 1 2 ಚೈನ್ ತೊಗೊತಾ ಇದ್ದೀನಿ. ಅಲ್ಲಿಂದನೇ ಸೂಜಿ ಮೇಲೆ ದಾರ ತೊಗೊಂಡು 1 ಪಿಕಾಟ್ ಸ್ಟಿಚ್ನ ಸ್ಕಿಪ್ ಮಾಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಕುಚ್ಚು ಕಟ್ಟಿದಾಗ ರಿಂಕಲ್ಸ್ ಬರುತ್ತೆ. ಸೊ ಕುಚ್ಚು ಕಟ್ಟೋ ಜಾಗದಲ್ಲಿ ಮಾತ್ರ 1 ಪಿಕಾಟ್ ಸ್ಟಿಚ್ನ ಸ್ಕಿಪ್ ಮಾಡಿ, ನಾವು ಬೀಡ್ ಹಾಕೋ ಜಾಗದಲ್ಲಿ ಯಾವುದೇ ಪಿಕಾಟ್ ಸ್ಟಿಚ್ನ ಸ್ಕಿಪ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ, ಎಲ್ಲೂ ರಿಂಕಲ್ಸ್ ಬಂದಿಲ್ಲ, ತುಂಬ ನೀಟಾಗಿ ಬರುತ್ತೆ. ಇಲ್ಲಿಗೆ ಕುಚ್ಚು ಕಟ್ಟಿ ಆದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸೆಕೆಂಡ್ ಸ್ಟೆಪ್ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಕ್ಕಾಗಿದೆ. ನಾನು ಇದನ್ನು ಯಾವ ರೀತಿ ಎಂಡ್ ಮಾಡ್ತೀನಿ ಲಾಕ್ ಮಾಡಿ ಅಂತ ತೋರಿಸ್ತೀನಿ. ಇವಾಗ ಈ ಥರ ಕಂಬಗಳು ಮಾಡ್ಕೊಬೇಕು. ಪಿಕಾಟ್ ಸ್ಟಿಚ್ ಆದಮೇಲೆ ಮಾಮೂಲಿ ಲಾಕ್. 6 ಪಿಕಾಟ್ ಆಗಿದೆ. ಇಲ್ಲೊಂದು ಬೀಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೀಡ್ ಹಾಕಿ ಮತ್ತು ಈ ಪಿಕಾಟ್ಸಲ್ಲಿ ಕಂಬ ಮಾಡಿ
ಈ ಥ್ರೆಡ್ಸ್ ಏನಿದೆ ಇದನ್ನು ಲಾಸ್ಟಲ್ಲಿ ನಾವು ಗ್ಲೂ ಮಾಡಬೇಕು. ಕಟ್ ಮಾಡಿಬಿಟ್ಟು 1 2 3 ಚೈನ್ ಮಾಡಿ ಮತ್ತು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈ ಕಂಬದಲ್ಲಿ ಒಂದು ಸರಿ 1 2 3 ಮತ್ತು ಅದನ್ನು ಕ್ಲೋಸು. ಲಾಸ್ಟಲ್ಲಿ ಈ ಲಾಸ್ಟ್ ಪಿಕಾಟ್ ಸ್ಟಿಚ್ ಏನಿದೆ ಇದು ಎರಡರ ಮಧ್ಯ ಮಾಡಿ ನೋಡಿ ಈ ಥರ 1 2 3 ಚೈನ್ ಮಾಡಿ ಅದು ಪಿಕೋ ಸ್ಟಿಚ್ ಮಾಡಾದಮೇಲೆ ನಾವು 1 2 3 ಚೈನ್ ಮಾಡಿ ಅದನ್ನು ಕಟ್ ಮಾಡಿ ಈ ರೀತಿ ನೋಡಿ. ಇದರಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನು ಉಳ್ಕೊಂಡಿರುತ್ತೆ ಇದನ್ನು ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡು ಈ ಥರ ಇಲ್ಲಿಗೆ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬೇಕು. ನೋಡಿ ಡಿಸೈನ್ ಇಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ 2 ಚೈನ್ ಗ್ಯಾಪ್ ಏನಿದೆ ಇಲ್ಲಿಗೆ ನಾವು ಕುಚ್ಚು ಕಟ್ತಾ ಹೋಗ್ತೀವಿ. ಕುಚ್ಚು ಇನ್ನೂ ತುಂಬ ಚಿಕ್ಕದು ಬೇಕು ಅಂದರೆ ಇಲ್ಲಿ ನಾವು ಏನು ಸ್ಟೆಪ್ ತೊಗೊಂಡಿದ್ದೀವಿ ಇದಕ್ಕೆ ರಿಲೇಟೆಡ್ ಆಗಿ ಚಿಕ್ಕ ಕುಚ್ಚು ಕಟ್ಟಿದ್ರೇ ಚೆನ್ನಾಗಿರುತ್ತೆ, ದೊಡ್ಡ ಕುಚ್ಚು ಚೆನ್ನಾಗಿ ಬರಲ್ಲ. ಮತ್ತು ದೂರ ಹತ್ತಿರ ಎಷ್ಟು ಬೇಕು ಅದನ್ನು ನಾವು ಡಿಪೆಂಡ್ಸ್, ಕಸ್ಟಮರ್ ಮೇಲೆ ಡಿಪೆಂಡ್ಸು. ಹತ್ತಿರ ಬೇಕೆಂದರೆ ಇನ್ನೂ ಹತ್ತಿರಕ್ಕೆ ಮಾಡ್ಬೋದು, ಇನ್ನೂ ದೂರ ಬೇಕು ಅಂದಿದ್ರೆ ಇಷ್ಟು ದೂರಕ್ಕೆ ಬೇಕಾದ್ರೂ ಒಂದೊಂದು ಕುಚ್ಚು ಮಾಡ್ಬೋದು. ಅದೆಲ್ಲ ಅವ್ರ ಚಾಯ್ಸ್ ಆಗಿರುತ್ತೆ, ಕೇಳಿಕೊಂಡು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಫಿನಿಶಿಂಗ್ ಆಗಿದೆ. ಆ್ಯಕ್ಚುಲಿ ಶೇಡ್ಸು ಚೇಂಜ್ ಆಗ್ತಾ ಇದೆ. ಬ್ಲೂ ಕಲರ್ ಸ್ಯಾರಿ ಲೈಟ್ ರಿಫ್ಲೆಕ್ಷನ್ಗೆ ಅದು ಪರ್ಪಲ್ ಥರ ಚೇಂಜ್ ಆಗೋ ಥರ ಕಾಣಿಸ್ತಾ ಇದೆ. ನಾನಿವಾಗ ಕುಚ್ಚು ಕಟ್ಟೋಕ್ಕೆ ಇಲ್ಲಿ 127 ದಾರ ಮಾಡ್ಕೊತೀನಿ, ಗ್ರೀನ್ ಕಲರ್ದು, ಪ್ಯಾರೆಟ್ ಗ್ರೀನ್ ಕಲರ್ದು. ಅದು ಯಾವ ಲೆಂತಲ್ಲಿ ಕಟ್ತೀನಿ ಅಂತ ಇವಾಗ ತೋರಿಸ್ತೀನಿ. ಇಲ್ಲಿ 2 ಚೈನ್ ಗ್ಯಾಪ್ಸ್ ಏನಿದೆ ಇಲ್ಲಿಗೆ ಕುಚ್ಚುಗಳು ಬರುತ್ತೆ. ನಾನು ಕುಚ್ಚು ಕಟ್ಟೋಕ್ಕೆ 125 ಎಳೆ ದಾರ ತೊಗೊಂಡು ಈ ಥರ ಗ್ಲೂ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹಾಕಿ ಎಷ್ಟು ಲೆಂತ್ಗೆ ಬೇಕಾಗುತ್ತೆ ಅಷ್ಟಕ್ಕೆ ಹಿಡಿದು ಇಲ್ಲಿ ನಾನು ಸೂಜಿಲಿ 4 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟ್ ಒಂದ್ಸರಿ ಹಿಂಗೆ ಲಾಕ್ ಮಾಡಿ ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಇದ್ರೊಳಗೆ ಹೋಗಿ ನೀಡಲ್ ತೆಗೆದು ಲಾಕ್ ಮಾಡಬೇಕು. ಮತ್ತು ಸೇಮ್ ಅದೇ ಪ್ಯಾಟ್ರನ್ ಇನ್ನೊಂದು ಸರಿ ಈ ದಾರದೊಳಗೆ ಸೂಜಿ ತೆಗೆದು ಲಾಕ್ ಮಾಡಬೇಕು. ಲಾಸ್ಟಲ್ಲಿ ಈ ಎಲ್ಲ ಜರಿ ಥ್ರೆಡ್ ಏನಿರುತ್ತೆ ಇದ್ರೊಳಗಿಂದ ನೀಡಲ್ನ ಪಾಸ್ ಮಾಡಿ ಹಿಂಗೆ ಎಳೆದ್ರೆ ಅದು ಲಾಕ್ ಆಗುತ್ತೆ. ಅದಾದಮೇಲೆ ಹಿಂದೆ ಏನು ಎಕ್ಸ್ಟ್ರಾ ಗೋಲ್ಡ್ ಜರೀಸ್ ಇರುತ್ತೆ ಥ್ರೆಡ್ಡು ಅದನ್ನು ತೆಗೆದು ನಮಗೆ ಎಷ್ಟು ಲೆಂತ್ಗೆ ಬೇಕು ಅಷ್ಟು ಲೆಂತ್ಗೆ ಈ ಥರ ಕುಚ್ಚನ್ನ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ಇದೆಲ್ಲ ತುಂಬ ಶಾರ್ಟ್ ಇರೋದ್ರಿಂದ ಈ ಹೈಟ್ ಏನಿದೆ ಆ ಹೈಟ್ಗೆ ಮ್ಯಾಚ್ ಆಗೋ ಥರ ಚಿಕ್ಕ ಚಿಕ್ಕ ಕುಚ್ಚಿಟ್ಟಿದ್ದೀನಿ. ಈ ಸ್ಯಾರಿ ಫುಲ್ಲು ಕುಚ್ಚು ಕಟ್ಟಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಪುಟ್ಟು ಕುಚ್ಚು ಕಟ್ಕೊಂಡಿದ್ದೀನಿ ನಾನು ಈ ಡಿಸೈನ್ಗೆ. ಡಿಸೈನ್ ತುಂಬ ಶಾರ್ಟ್ ಇರೋದ್ರಿಂದ ಕುಚ್ಚನ್ನು ತುಂಬ ಚಿಕ್ಕದೇ ಇಟ್ಟಿದ್ದೀನಿ. ಇದು ಫೈನಲ್ ಲುಕ್ಕು. ಕುಚ್ಚು ಕಟ್ಟಿ ಆದಮೇಲೆ ಸ್ಯಾರಿ ನಮ್ಗೆ ಈ ಥರ ಕಾಣಿಸುತ್ತೆ. ಕುಚ್ಚು ಲೆಂತು ನಿಮಗೆ ಯಾವ ಥರ ಬೇಕು ಆ ಥರ ಚೇಂಜ್ ಮಾಡ್ಕೊಳ್ಳಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.